ಎಸ್, ಒಂದು ಇಡೀ ಜರ್ನಿ ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು. ಈಗ ಸಡನ್ನಾಗಿ ಮತ್ತೆ ಒಂದು ಸೀಸನ್ ಶುರುವಾಗಿದೆ. ಸೊ ಒಂದು ಮನೆ ನೀವಿದ್ದಂಥ ಟೈಮ್ಗೂ ಮತ್ತು ಈ ಟೈಮ್ಗೂ ಏನು ತುಂಬ ಚೇಂಜಸ್ ಅನ್ನಿಸ್ತಿದೆ ಪ್ರತಿ ಸಾರಿ? ಇಲ್ಲ ಬದಲಾವಣೆ ಅಂದರೆ ಎಲ್ಲ ಸಣ್ಣ ಸಣ್ಣ ಬದಲಾವಣೆ. ನಾವೇನಿದ್ರೆ ಅದೇ ಮನೆಯೇ, ಅದೇ ಸ್ವಿಮ್ಮಿಂಗ್ ಪೂಲೇನೇ. ಈ ಕಡೆ ನಮಗೆ ಒಂದು ಈ ಟಾಸ್ಕ್ಗಳೆಲ್ಲ ಆಡೋದಕ್ಕೆ ಒಂದು ರೂಮ್ ಇತ್ತು, ಅದನ್ನು ಈಗ ನರಕ ಮಾಡಿದ್ದಾರೆ. ಸೇಮ್ ಅದೇ ಮನೆಯೇ. ಈ ಕಡೆಗೆ ನಾವು ಈ ಕಡೆಗೆ ಕುತ್ಕೊತಾ ಇದ್ರೆ ಅದನ್ನು ಈ ಕಡೆ ಮಾಡಿದ್ದಾರೆ ಅಷ್ಟೇ. ಎಲ್ಲ ಸೇಮ್ ಕಿಚನ್ನು ಅದೇ ಇದೆ, ಅಂದರೆ ಸ್ವಲ್ಪ ಇಂಟೀರಿಯರ್ ಚೇಂಜ್ ಮಾಡಿದ್ದಾರೆ. ಈಗ ಹೊರಗಡೆ ಇದ್ದಾರೆ, ಒಳಗಡೆ ಹೋಗಿದ್ದಾರೆ, ಅವ್ರು ಟ್ರಿಗರ್ ಆಗ್ತಾ ಇರ್ತಾರೆ ತುಂಬ ಸರಿ. ಅವಾಗ ಅನ್ಕೋತೀವಿ ಅಂದರೆ ಯಾರನ್ನೋ ಡಾಮಿನೇಟ್ ಮಾಡೋಕ್ಕೆ ಟ್ರಿಗರ್ ಆಗ್ತಾರಾ? ಸೊ ಹೆಂಗೆ ಅಣ್ಣ, ಕೆಲವೊಬ್ರು ಮನಸ್ಥಿತಿ ನಾನೇ ಹೇಳ್ತೀನಿ ನೋಡ್ರಿ. ನಾನು ಒಳಗಡೆ ಇದ್ದ ಕಾರಣ ಟಾಸ್ಕ್ಗಳು ಆಡಿರಲ್ಲ ಅವರು, ಟಾಸ್ಕಲ್ಲಿ ಸೋತಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಯಾರ ಮೇಲಾದರೂ ಜಗಳ ಹೋಗಿ ಮಾಡೋದು. ಇದಾದರೂ ಕಂಟೆಂಟ್ ಕೊಡೋಣ, ನಾವು ಈ ವಾರ ಏನು ಮಾಡಿಲ್ಲ ಅಂತ ಹೇಳಿರೋದು ನಾನೇ. ನನ್ನ ಕಿವಿಯಾರ ಕೇಳಿದ್ದೀನಿ, ಅವ್ರ ಹೆಸರು ಹೇಳಲ್ಲ ನಾನು. ಬೇಕಂದ್ರೆ ನಾನು ಒಂದೇ, ಇವಾಗ ನಂದು ಪಾಲಿಸಿ ಏನು ಗೊತ್ತಣ್ಣ, ನನಗೆ ನಿನಗೆ ಏನಾದರೂ ಸಂಬಂಧ ಇದ್ದು ಅಲ್ಲಿ ನಾನು ಮಾತಾಡಬೇಕಂದ್ರೆ ಮಾತ್ರ ನಾನು ಮಾತಾಡ್ತಾ ಇದ್ದಿದ್ದು. ಇಲ್ಲಾಂದರೆ ನೀನು ಕಿರ್ಚ್ಕೊಂಡಿರೋಗಿ ನನಗೇನು ಇರ್ತೈತೆ, ನನ್ನ ಪಾರ್ಟ್ ನಾನು ಎದ್ದು ಹೋಗ್ಬಿಡ್ತಾಯಿದ್ದೆ ಇದಕ್ಕೆ ಬಾಲ್ಕನಿಗೆ. ಎಸ್ ಸರ್, ಖಂಡಿತ ಒಂದು ದೊಡ್ಡ ಜರ್ನಿ ಮಾಡಿದ್ರಿ. ಕೊನೆ ಹಂತಕ್ಕೆಲ್ಲ ವಿನ್ ಆಗ್ತೀವಿ ಅನ್ನೋಂತಹ ಪಾಸಿಬಿಲಿಟೀಸ್ ನಿಮ್ಮಲ್ಲಿ ಕಂಡು ಬಂದಿತ್ತಾ ಆ ಹಂತಕ್ಕೆ? ಅಣ್ಣ, ನಾನು 34 ಲಕ್ಷ ಓಟ್ ಅಂದವಾಗೆ ನಾನು ವಿನ್ನರು. ನಾನು ವಿನ್ನರ್ ಅಣ್ಣ, ಅರ್ಥ ಮಾಡ್ಕೊಳ್ರಿ. ಒಂದು ದಿನದಲ್ಲಿ ಅದು ಸುದೀಪಣ್ಣ ಬಾಯಲ್ಲೇ ಬಂತು, ಇದು ಫೈನಲಿಸ್ಟ್ ಬೀಳೋ ಓಟು ಅಂತ. ಅರ್ಥ ಆಯ್ತಣ್ಣ? ಫೈನಲಲ್ಲಿ ಏನಾಯಿತೋ ಏನೋ ಭಗವಂತನಿಗೆ ಗೊತ್ತು. ನಾನು ಗೆದ್ದಿದ್ದೀನಿ. ನನಗೆ ಆ ಹಣನೂ ಅವಶ್ಯಕತೆ ಇಲ್ಲ, ಆ ಕಾರು ನನಗೆ ಅವಶ್ಯಕತೆ ಇಲ್ಲ ಅಷ್ಟೇ. ನಾನು ಅದು ಬಂದಿದ್ರು ನಾನು ಮನೆಗೆ ತರ್ತಾ ಇರಲಿಲ್ಲಣ್ಣ, ಅದಂತೂ 100% ನೋಡಿ. ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಹೋಗೋಕ್ಕಿಂತ ಮುಂಚೆನೂ ಹೇಳಿದ್ದೆ ಅದು ಬಂದರೆ ನಾನು ರೇಸ್ಗೆ ಬಳಸ್ಕೊತೀನಿ ಅಂತ. ಬಟ್ ಈಗ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಣ್ಣ, ರೇಸ್ ಯಾಕಿನ್ನ ನೀವು ಮಾಡ್ತಾ ಇಲ್ಲ ಅಂತ ಕೇಳ್ತಾವ್ರೆ. ಅಂದರೆ ಅಷ್ಟೊಂದು ಸ್ಪಾನ್ಸರ್ಗಳು ರೆಡಿ ಇದ್ದಾರೆ ನನಗೆ, ಆರಾಮ್ಸೆ ಮಾಡ್ಬೋದಣ್ಣ, ಆರಾಮ್ಸೆ ಈ ಸಲ ರೇಸ್ಗೆ. ಆಮೇಲೆ ನೀವು ದಯವಿಟ್ಟು ಮಾಧ್ಯಮದವ್ರನ್ನ ಕೇಳ್ಕೊತೀನಿ ನಾನು, ಬಂದೆಲ್ಲ ಕವರ್ ಮಾಡಿರಿ. ನಮ್ಮ ಕ್ರೀಡೆಗಳನ್ನ ನೀವು ಉರ್ದುಂಬಿಸ್ಬೇಕು. ಯಾಕಂತಂದರೆ ಯೂತ್ಸ್ಗೆ ಇದು ಬೇಕಣ್ಣ, ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಇದು ವಾಂಟೆಡ್, ನಮ್ಗೆ ಬೇಕಾಗಿರೋದು ಇದು. ಏನು ನಾನು ಹಳ್ಳಿಕಾರ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಮ್ಮದೇ ತಳಿ ಇದು, ಕರ್ನಾಟಕದ ತಳಿ ಇದು, ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಇದು. ದಯವಿಟ್ಟು ಇದಕ್ಕೂ ಕೂಡ ನೀವು ತುಂಬ ಫೇಸ್ ಮಾಡಿದ್ರಿ. ಇಲ್ಲ ನಾನು ಫೇಸ್ ಮಾಡಿಲ್ಲ. ನಾನು ಏನು ಹೇಳ್ತೀನಿ ಅಂದರೆ, ಚರ್ಚೆಗಳಾಯ್ತು, ಕೆಲವು ವಿರೋಧಗಳು. ಅಣ್ಣ ಈಗ ನಾನು ಹೇಳೋದು ಕೇಳ್ರಿ, ಒಂದೇ ಒಂದು ನಿಮಿಷ ನಾನು ಹೇಳೋದು ಕೇಳ್ರಿ. ಈಗ ನೀವು ರಿಪೋರ್ಟ್ರು, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಏನು ಚಿನ್ನು, ಏನು ರನ್ನ, ಇಲ್ಲ ಬಂಗಾರ ಅಂತ ಕರೀತಾರೆ. ನಾನು ಬಂದು ಕೇಸ್ ಹಾಕೋಕ್ಕಾಗತ್ತಾ? ಇಲ್ಲ ಚಿನ್ನು ನಾನೇ, ಅದು ನಾನು ಚಿನ್ನು ನೀನು ಹೆಂಗಾದೆ ಅಂತ ಕೇಳೋಕ್ಕಾಗತ್ತಾ? ಹಳ್ಳಿಕಾರ ಅಂತ ನೋಡೋಣ, ನಾಟಿ ದನ ಅಂತ ಕರೀತಾ ಇದ್ರು. ನಾಟಿ ದನ ಅಂತ ಕರೆಯೋದ್ರು, ನಾನು ನಾಟಿ ದನ ಅಲ್ಲಪ್ಪ, ಇದು ನಾನು ಇಟ್ಟಿದ್ದಲ್ಲ ಹಳ್ಳಿಕಾರ ಅಂತ. ಇದು ಆಲ್ರೆಡಿ ಇತ್ತು, ಬಟ್ ಇದನ್ನು ತೋರಿಸ್ಬೇಕಲ್ಲ ಜನಕ್ಕೆ, ಇದೇ ಹಳ್ಳಿಕಾರು ಅಂತ. ಆವಾಗ ನಾನು ಹೇಳಿದ್ದಿಗೆ ನನಗೆ ಕೊಟ್ಟಿರೋದು ನೋಡೋಣ ಹಳ್ಳಿಕಾರ ಅಂತ. ನನಗೆ ಇದೆಲ್ಲ ಗಿಫ್ಟೆಡ್ಡು. ಅದು ಹಳ್ಳಿಕಾರ ಒಡಿಯ ಅಂತ ಅವ್ರು ಕೊಟ್ಟಿದ್ದು, ಕಾಡ್ಗೋಡಿ ಹುಡುಗರು. ಅದು ಹಂಗೆ ಬೆಳ್ಕೊಂಬಂತು. ಇವಾಗ ಅದು ಬಿಗ್ ಬಾಸ್ಗೆ ಹೋದ್ಮೇಲೆ ನಾನು ಎಲ್ಲಾದರೂ ಆಗಲಿ, ನಾನು ಮಾತು ಮುಗಿದಾದ್ಮೇಲೆ ಜೈ ಹಳ್ಳಿಕಾರ ಅಂತ ಇದ್ದೆ. ಈಗ ನೋಡ್ರಿ, ಆ ಪೆಂಡೆಂಟ್ ಕೂಡ ಅಷ್ಟೇ ನಮ್ಮ ತಾಯಿಯವ್ರು ಮಾಡಿಕೊಟ್ಟಿರೋ ಜೈ ಹಳ್ಳಿಕಾರ ಅಂದ್ಬಿಟ್ಟು. ಖಂಡಿತ ಇಡೀ ಜರ್ನಿ ಬಗ್ಗೆ ತುಂಬ ಮಾತಾಡಿದ್ರಿ. ಸೊ ತುಂಬ ವಿಶೇಷ ಘಟನೆಗಳನ್ನು ಕೂಡ TV9 ಜೊತೆ ಹಂಚ್ಕೊಂಡ್ರಿ.